ವೆರಿ ಗುಡ್. ಐ ಆಮ್ ಸೋ ಹ್ಯಾಪಿ. ನೋಡಿ ಎಷ್ಟು ಹೂವಿನ ತೋಟ ನೋಡಿದಂಗೆ ಆಗ್ತದೆ, ಎಲ್ಲ ಅರಳಿರೋ ಮುಖಗಳು. ಇಟ್ಸ್ ವೆರಿ ನೈಸ್ ಅಲ್ಲ? So ನೋಡಿ, ನಿಮ್ಮನ್ನ ನೋಡ್ಲಿಕ್ಕೆ ಅಂತ ಒಂದಡಿ ಗುಂಡಿ ಆಗಬೇಕು. ಈ ಕಡಿಮೆ ಇದ್ರೆ ಮಣ್ಣನ್ನ ತೆಗಿಬೇಕು, ಜಾಸ್ತಿ ಇದ್ರೆ ಸ್ವಲ್ಪ ಮಣ್ಣನ್ನ ತುಂಬಬೇಕು, ಸರಿನಾ? ಅದಾದ ನಂತರ ನಮ್ಮಲ್ಲಿ ಗಿಡ ಇದೆ ಅಲ್ವಾ? ಸೊ ರೋಲ್ ಸಿ, ಗಿಡವನ್ನ ತರ್ತೀರಾ. ಗಿಡ ಒಂದ್ ಕಡೆ ನಾವು ಇಟ್ಟಿರ್ತೀವಿ, ಅಲ್ಲಿಂದ ಗಿಡನ ತಂದು ಕೊಡ್ತೀರಿ. ಯಾವ ಗುಂಡಿಗೆ ಯಾವ ಗಿಡ ಅಂತೇಳಿ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಅದ್ರಲ್ಲಿ. ಆ ಗಿಡನ ತರ್ತೀರಾ. ಸರ್ ನೋಡಿ, ನಾನು ಗಿಡದ ಕವರ್ ಅನ್ನ ನೀಟಾಗಿ ಹರಿಬೇಕು. ಗಿಡದ ಕವರ್ ಹರಿದಾಗ ಈ ಬೇರ್ನ ಮಣ್ಣು ಬಿಡಬಾರ್ದು. ಮಣ್ಣು ಬಿಟ್ರೆ ಗಿಡ ಸತ್ತು ಹೋಗುತ್ತೆ, ಸರಿನಾ? ಹಾಗಾಗಿ ಕೇರ್ಫುಲ್ ಆಗಿ ನಮ್ಮ ವೆಂಕಟೇಶ್ವರ ಅವರು ಹರಿದು ಅದನ್ನ ಗಿಡನ ನಡ್ತಾರೆ. ನೋಡ್ಕೊಳ್ಳಿ, ಒಂದು ಸೈಡ್ ಇಂದ ಕಟ್ ಮಾಡಬೇಕು. ಆಕ್ಸೋ ಬ್ಲೇಡ್ ಕೊಡ್ತೀವಿ ನಿಮಗೆ, ಒಂದು ಬ್ಲೇಡ್ ಕೊಡ್ತೀವಿ. ನೀಟಾಗಿ ಆ ಕವರ್ ಅನ್ನ ಮಾತ್ರ ಕೊಯ್ದು ಕಟ್ ಮಾಡಿ ಓಪನ್ ಮಾಡಿ ಎರಡು ಸೈಡ್ ಅಲ್ಲಿ. ಎಲ್ಲರೂ ಸ್ವಲ್ಪ ನಾವು ತುಂಬಾ ಪ್ಲಾನಿಂಗ್ ಅಲ್ಲಿ ಮಾಡಿದ್ದೀವಿ. ಎಲ್ಲರೂ ಆ ಶಿಸ್ತಿನಿಂದ ಹೇಳಿದ್ದನ್ನ ಮಾಡಬೇಕು. ಎಲ್ಲರಿಗೂ ಯಾವ ಗ್ರೂಪ್ಗೆ ಎಲ್ಲ 32 ಗ್ರೂಪ್ಗೂ ನಂಬರ್ಗಳು ಹಾಕಿದೀವಿ. ಆ ಗ್ರೂಪ್ನವ್ರು ಅಲ್ಲೇ ಹೋಗಿ ಗಿಡ ನೆಡಬೇಕು. ಗ್ರೂಪ್ ನಂಬರ್ 1 ಅಲ್ಲಿಂದ ಶುರು ಆಗುತ್ತೆ. ಗ್ರೂಪ್ ಎಂಡ್ ಆಗೋದು 32 ಎಂಡ್ ಆಗುತ್ತೆ. ಓಕೆ, ಕೇಳಿಸ್ಕೊಂತೀವಿ ಎಲ್ಲರೂ? ಅಂಡ್ ಸ್ವಲ್ಪ ಪ್ಲಾನಿಂಗ್ ಆಗ್ತಾ ಇದೆ, ಎಲ್ಲ ಟೈಮ್ ಆಗುತ್ತೆ. ಪೇಷನ್ಸ್ ಅಲ್ಲಿ ಇರಿ. ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ನೀಟಾಗಿ ಆಗುತ್ತೆ. ನೋಡಿ ಮಕ್ಕಳೇ, ಕವರ್ ಇಂದ ಅದು ಹರಿದೋಗ್ಬಾರ್ದು. ನೀವು ಕಟ್ ಮಾಡ್ಬೇಕಾದ್ರೆ ಹೊರಗಿನ ಕವರ್ ನ ಮಾತ್ರ ಕಟ್ ಮಾಡ್ಬೇಕು. ಜಾಸ್ತಿ ಒತ್ತಿ ಕಟ್ ಮಾಡಿದಾಗ ಮಣ್ಣು ಹರಿದೋಗುತ್ತೆ, ಓಪನ್ ಆಗ್ಬಿಡುತ್ತೆ. ಓಕೆ, ನಡ್ತಾ ಇದೀವಿ ನೋಡಿ, ವೆಂಕಟೇಶ್ ಸರ್ ನಡ್ತಾ ಇದ್ದಾರೆ. ಇಟ್ಟಾಗ ಗಿಡ ಸರ್, ಸರ್ ಸ್ಟ್ರೈಟ್ ಮಾಡಿ ಸರ್. ಗಿಡದ ಬುಡ ಸಮೇತ ಸ್ಟ್ರೈಟ್ ಮಾಡ್ಬೇಕು ಸರ್ ಅಲ್ಲಿ. ನೋಡಿ, ಈ ತರ ಸ್ಟ್ರೈಟ್ ಆಗಿ ಇಡಬೇಕು, ಸರಿನಾ? ಅದ್ರ ಪಕ್ಕ ಆಮೇಲೆ ಒಂದು ಕೋಲ್ ಇಡಬೇಕು. ರೋಲ್ ನಂಬರ್ ಡಿ ಯಾರು ಡಿ ಅವ್ರದ್ದು ಕೆಲಸ ಕೋಲ್ ತಂದು ಕೊಡೋದು. ಗಿಡ ಇಡುವಂತ ಈ ಮಣ್ಣನ್ನ ಇಳಿತಾರೆ ಕೋಲ್. ರೋಲ್ ನಂಬರ್ ಎಫ್ ಅವರು ಕೋಲನ್ನ ಇಡ್ತಾರೆ. ಕೋಲನ್ನ ಸ್ಟ್ರೈಟ್ ಇಟ್ಕೊಂಡು ಮಣ್ಣನ್ನ ಕವರ್ ಮಾಡಬೇಕು ನೀಟಾಗಿ. ಬುಡಕ್ಕೆ ಕವರ್ ಮಾಡಿದ ನಂತರ ಆ ಮಣ್ಣು ಸುತ್ತ ಚೆನ್ನಾಗಿ ತುಳಿಬೇಕು. ಅದನ್ನ ಯಾಕೆ ತುಳಿಬೇಕು ಅನ್ನೋದು ಯಾರಿಗಾದ್ರೂ ಗೊತ್ತಾ? ಆಗೋದು ಮಾತ್ರ ಅಲ್ಲ, ಗಿಡದ ಬೇರು ಗಾಳಿಗೆ ಎಕ್ಸ್ಪೋಸ್ ಆಗಬಾರ್ದು. ಗಾಳಿಗೆ ಎಕ್ಸ್ಪೋಸ್ ಆದಾಗ ಬೇರು ಬೇಗ ಇದು ಕೊಳ್ತೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ರೋಟನ್ ಅಂತ ಹೇಳಿ ಒಣಗಿ ಸತ್ತೋಗ್ತದೆ ಗಿಡ. ಅವಾಗ ಸರ್ವೈವ್ ಆಗೋದಿಲ್ಲ, ಸತ್ತೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಟ್ ಚಾಲೆಂಜ್ ಟು ಗ್ರೋ ಅಂತ ಹೇಳಿದ್ರೆ ಅದಕ್ಕೆ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಸ್ಲೋ ಆಗಿ ಬೆಳೀತದೆ. ಅದೇ ನೀವು ಮಣ್ಣನ್ನ ಮುಚ್ಚಿ ನೀಟಾಗಿ ನೋಡಿ ಈ ತರ ಟೈಪ್ ಮಾಡ್ಬೇಕು. ಗ್ಯಾಪ್ ಇರೋದು ಫಿಲ್ ಆಗುತ್ತೆ. ಆ ಗ್ಯಾಪ್ ಫಿಲ್ ಆದಾಗ ಮಣ್ಣು ಮತ್ತೆ ಬೇರನ್ನ ಚೆನ್ನಾಗಿ ಕವರ್ ಮಾಡುತ್ತೆ, ಸರಿನಾ? ಗೊತ್ತಾಯ್ತಲ್ಲ? ಸೊ ಅದಾದ ನಂತರ ಏನ್ ಮಾಡ್ಬೇಕು? ನೀಟಾಗಿ ರೋಲ್ ನಂಬರ್ ಎಫ್ ಒಂದು ಗೆಸ್ಟ್ ಇರ್ತಾರೆ. ರೋಲ್ ನಂಬರ್ ಎಫ್ ಅವರು ಈ ದಾರವನ್ನ ಕಟ್ತಾರೆ. ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ನಮ್ಮಲ್ಲಿ ಮೆಥಡ್ ಇದೆ. ಅದೇ ಮೆಥಡ್ ನಲ್ಲಿ ಕಟ್ಬೇಕು. ಒಂದ್ ಸೆಕೆಂಡ್ ಕೊಡಿ ನೋಡಿ, ಹೇಗೆ ಕಟ್ಬೇಕು ಗೊತ್ತಾ? ನೋಡಿ, ನಿಮಗೆ ಕಲ್ತ್ಕೊಳ್ಳಿಕ್ಕೆ ನೀಟಾಗಿ ಕಟ್ಬಿಟ್ಟು ಈ ತರ ಕಟ್ಬಿಟ್ಟು ಆಮೇಲೆ ಇದನ್ನ ಲೂಸ್ ಆಗಿ ತರ ಕಟ್ಬಿಡ್ಬೋದು. ಓಕೆ, ಇನ್ನೊಂದು ತರ ಹೇಗೆ ಅಂತ ಹೇಳಿದ್ರೆ 2 ದಾರ ಕಟ್ತೀವಲ್ಲ, 2 ತರನು ತೋರಿಸ್ತೀವಿ. ಇದು ನಿಮಗೆ ಈಸಿ ಆಗುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು ಫಸ್ಟ್ ನಾವು ಗಿಡಕ್ಕೆ ಒಂದು ಉರುಳು ಅಂತ ಹೇಳಿ ಹೇಳ್ತೀವಿ ನಾವು ಕನ್ನಡದಲ್ಲಿ ಅಲ್ವಾ? ಉರುಳನ್ನ ಹಾಕ್ತೀವಿ ಈ ತರ ಸಣ್ಣ ಲೂಸ್ ಇರೋದು. ನಂತರ ಅದನ್ನ ಕೋಲಿಗೆ ತೆಗೆದು ಗಟ್ಟಿಯಾಗಿ ಎಳೆದು ಕಟ್ತೀವಿ. 2 ತರನು ಒಂದೇ. ಬಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ತರ ಮಾಡಿ. 2 ಸರಿನೇ, ನಥಿಂಗ್ ರಾಂಗ್ ಇದೆ. ಬಟ್ ನೀವು ಕಟ್ಟಿರೋ ದಾರ ಏನಾಗಬೇಕು ಅಂತ ಹೇಳಿದ್ರೆ ಗಿಡದ ಕುತ್ತಿಗೆಗೆ ಹಗ್ಗ ಕಟ್ಟಂಗಿರಬಾರ್ದು, ಸಪೋರ್ಟ್ ಬೆನ್ನಿಗೆ ಕೋಲ್ ಕಟ್ಟಂಗಿರ್ಬೇಕು, ಸರಿನಾ? ಗಿಡ ಈ ತರ ಅಲ್ಲಾಡಬೇಕು, ಬಟ್ ಬಗ್ಗಬಾರ್ದು. ಸೊ ಗಿಡ ಫ್ರೀ ಆಗಿರ್ಬೇಕು. ಗಿಡಕ್ಕೆ ಯಾವುದೇ ರೀತಿಯ ಹಗ್ಗ ಅದನ್ನ ಟೈಟ್ ಆಗಬಾರ್ದು. ಸೊ ದಿಸ್ ಇಸ್ ದ ಮೆಥಡ್ ಅಂತ ಹೇಳಿದ್ರೆ ಗಾಳಿಗೆ ತುಂಬಾ ಬಾಗುತ್ತೆ ಆಚೆ ಈಚೆ. ಆಳ ನೋಡೋದು. ಓಕೆ, ಗಿಡ ನೆಡುವ ಕಾರ್ಯಕ್ರಮ ಸಂಪೂರ್ಣ ಆಯಿತು. ಸೊ ಬಿನವರು ಆಳ ನೋಡೋದು. ಕ್ಷಣದಲ್ಲಿ ಆಕಸ್ಮಿಕ ಏನು ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ